ಇನ್ನು ಶ್ರೀರಾಮಚಂದ್ರರ ಜಾತಕದಲ್ಲಿ ನಾವು ಕಾಣ್ತಕ್ಕಂಥ ಮತ್ತೊಂದು ಯೋಗ ಅಂದರೆ ಲಕ್ಷ್ಮೀ ಯೋಗ ಅಂತ. ಏನು ಲಕ್ಷ್ಮಿ ಸೀತಾಮಾತೆಗೆ ಇದ್ದಾಳಲ್ಲ, ಲಕ್ಷ್ಮೀ ಸ್ವರೂಪದಲ್ಲಿ. ಲಕ್ಷ್ಮಿ ಅಂದರೆ ಲಕ್ಷ್ಮ ಅಂದರೆ ಗುರುತು ಅಂತ. ಯಾವುದರ ಗುರುತು? ಎಲ್ಲ ಸಂಪತ್ತಿನ ಗುರುತಾಗಿ, ಎಲ್ಲ ಸಂಪತ್ತುಗಳು ಆತನಿಗೆ ಆಭರಣವಾಗಿ ಇದ್ದು ಬಿಡ್ತಾವೆ ಅಂತ. ಅಂಥದ್ದೊಂದು ಲಕ್ಷಣ ಜಾತಕದಲ್ಲಿದೆ. ಅದು ಹೇಗೆ ತಿಳಿಯೋದು? ಅದರ ಲಕ್ಷಣ ಏನಪ್ಪ ಅಂತಂದರೆ, ಶುಕ್ರ ಹಾಗೂ ಗುರು ಇವರಿಬ್ಬರು ಉತ್ತಮ ಸ್ಥಾನದಲ್ಲಿರಬೇಕು, ಉತ್ತುಂಗ ಸ್ಥಿತಿಯಲ್ಲಿರಬೇಕು, ಅಂದರೆ ಉಚ್ಚ ಸ್ಥಾನದಲ್ಲಿರಬೇಕು. ಲಗ್ನಕ್ಕೆ ಅದು ಕೇಂದ್ರವೋ ತ್ರಿಕೋಣವೋ ಆಗಿರಬೇಕು. ನೋಡಿ, ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ, ಲಗ್ನವೇ ಆಗಿದೆ, ಕೇಂದ್ರ ಸ್ಥಾನವೂ ಆಯಿತು. ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ, ಅದು ಮೂಲ ತ್ರಿಕೋಣ ಸ್ಥಾನವಾಯಿತು. ಈ ಎರಡು ಶುಭ ಗ್ರಹಗಳಿಂದಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದೇ ಲಕ್ಷ್ಮೀ ಯೋಗ. ಲಕ್ಷ್ಮೀ ಯೋಗದಲ್ಲಿ ಎಲ್ಲ ಬಗೆಯ ಸಂಪತ್ತು, ಎಲ್ಲರ ಮನಸ್ಸಿನ ಪ್ರೀತಿಯ ಸಂಪತ್ತು ಅವರ ಪಾದಗಳಿಗೆ ಬಂದ್ಬಿಡುತ್ತೆ. ಶ್ರೀರಾಮಚಂದ್ರರು ಅವತರಿಸಿದ್ದು ತ್ರೇತಾಯುಗದಲ್ಲಿ ಸುಮಾರು 8 ಲಕ್ಷ ಸಹಸ್ರ ವರ್ಷಗಳ ಹಿಂದೆ. ಈ ಹೊತ್ತಿಗೂ ಕಲಿಯುಗದಲ್ಲೂ ಶ್ರೀರಾಮಚಂದ್ರನಿಗೆ ಭಕ್ತಿ ಸಮರ್ಪಣೆ, ಪ್ರೀತಿ ಸಮರ್ಪಣೆ, ಎಲ್ಲ ಬಗೆಯ ಸಮರ್ಪಣೆಗಳಾಗ್ತಾ ಇರತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಕಾಣ್ತಾ ಇದ್ದೀವಿ. ಈ ದಿವಸವೂ ಮಂದಿರ ಅಂತಂದರೆ ಎಂಥೆಂಥವರೆಲ್ಲ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ಭಾಗಿಯಾಗಿದ್ದಾರೆ, ಅವರು ಆ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನೋದನ್ನು ಕಾಣ್ತೀವಿ. ಇದು ಪ್ರೀತಿ, ಇದು ಭಕ್ತಿ. ಇಂಥದ್ದು ಒಬ್ಬ ಜಾತಕನಿಗೆ ಸಂದಾಯವಾಗ್ತಕ್ಕಂಥದ್ದು ಇಂಥ ಲಕ್ಷ್ಮೀ ಯೋಗದಿಂದ. ಅದು ಶ್ರೀರಾಮಚಂದ್ರನಿಗೆ ಈ ಎಲ್ಲ ಸಂಪತ್ತು ಮಡದಿಯ ರೂಪದಲ್ಲಿ, ಸೀತಾ ರೂಪದಲ್ಲಿ ಬಂದುಬಿಟ್ಟಿತ್ತು, ಅದರಲ್ಲಿ ಸಂಶಯ ಇಲ್ಲ. ಹಾಗಾಗಿ ಸೀತೆಯೇ ಲಕ್ಷ್ಮಿಯ ಸ್ವರೂಪದಲ್ಲಿ ಬಂದು ಆ ಲಕ್ಷ್ಮೀ ಯೋಗವನ್ನು ದಯಪಾಲಿಸಿದ್ದಾಳೆ ಅಂತಕ್ಕಂಥದ್ದು ನಾವು ಈ ಜಾತಕದಲ್ಲಿ ಕಾಣ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.